ಶ್ರೀ ಸಾಯಿ ಸಚ್ಚರಿತ್ರೆ ಶ್ರೀ ಗುರುಭ್ಯೋ ನಮಃ. ಔರಂಗಾಬಾದ್ ಜಿಲ್ಲೆಯಲ್ಲಿ ಧೂಪ್ ಎಂಬ ಗ್ರಾಮ. ಅಲ್ಲಿಯ ಚಾಂದ್ ಪಾಟೀಲ್ ಶ್ರೀಮಂತರಾಗಿದ್ದರು. ಅವರು ಒಮ್ಮೆ ಔರಂಗಾಬಾದಿಗೆ ಹೋಗುವಾಗ ತಮ್ಮ ಕುದುರೆಯನ್ನು ಕಳೆದುಕೊಂಡರು. ಆಗ ಅವರು ಬೇವಿನ ಮರದ ಕೆಳಗೆ ಕುಳಿತಿದ್ದ ಯುವ ಫಕೀರನನ್ನು ಕಂಡರು. ಚಾಂದ್ ಪಾಟೀಲರು ಕುದುರೆಯ ಬಗ್ಗೆ ಕೇಳಿದಾಗ ಆ ತೇಜಸ್ವಿ ಬಾಲಕನು ಅದು ಹತ್ತಿರದ ಹಳ್ಳದ ಬಳಿ ಇದೆ ಎಂದು ಹೇಳಿದರು. ಕುದುರೆ ದೊರೆತಾಗ ಪಾಟೀಲರಿಗೆ ಸಂತಸವಾಯಿತು. ಅವರು ಮತ್ತೊಂದು ವಿಸ್ಮಯವನ್ನು ನೋಡಿದರು. ಫಕೀರನು ತನ್ನ ಸಟಕ ಶೂಲವನ್ನು ನೆಲಕ್ಕೆ ಹೊಡೆದಾಗ ಬೆಂಕಿ ಹೊರಟಿತು. ಮತ್ತೊಮ್ಮೆ ಹೊಡೆದಾಗ ನೀರು ಚಿಮ್ಮಿತು. ಇದರಿಂದ ಬಟ್ಟೆಯನ್ನು ನೆನೆಸಿ ತನ್ನ ಹುಕ್ಕ ಹೊತ್ತಿಸಿದರು. ಈ ಪವಾಡ ಪುರುಷನಿಗೆ ಚಾಂದ್ ಪಾಟೀಲರ ಆತಿಥ್ಯ ದೊರೆಯಿತು. ಶಿರಡಿಗೆ ಅವರ ಮನೆಯ ಮದುವೆ ದಿಬ್ಬಣದ ಜೊತೆಗೆ ಫಕೀರನನ್ನು ಕರೆದೊಯ್ದರು. ಅಲ್ಲಿಯ ಖಂಡೋಬಾ ಶಿವ ದೇವಸ್ಥಾನದ ಬಳಿ ಇದ್ದ ಮಾಳಸಾಪತಿ ಯಾ ಸಾಯಿ ಎಂದು ಸ್ವಾಗತಿಸಿದರು. ಸಾಯಿಬಾಬಾ ಅಂದಿನಿಂದ ಹಳೆಯ ಮಸೀದಿಯೊಂದರಲ್ಲಿ ವಾಸಿಸತೊಡಗಿದರು. ಅವರೊಂದಿಗೆ ಕೆಲವು ಸಾಧುಗಳು ಇದ್ದರು. ಬಾಬಾ ಅವರು ತಮ್ಮ ತಲೆಗೂದನ್ನು ಬೆಳೆಸಿದ್ದರು. ಅವರ ದಿನಚರಿ ವಿಚಿತ್ರವಾಗಿತ್ತು. ಅವರು ಸುಂದರ ಹೂತೋಟ ಬೆಳೆಸಿದ್ದರು. ಆ ಸ್ಥಳವೇ ಇಂದು ಅವರ ಸಮಾಧಿ ಸ್ಥಾನವಾಗಿದೆ. 1912ರಲ್ಲಿ ಬಾಯಿ ಕೃಷ್ಣಾಜಿ ಎಂಬ ಭಕ್ತರು 6 ತಿಂಗಳು ಶ್ರೀ ಸಾಯಿ ಅವರ ಸೇವೆ ಮಾಡಿದರು. ಅದರ ನೆನಪಿಗಾಗಿ ಅವರು ಗುರುಪಾದಿಕೆಯನ್ನು ಪ್ರತಿಷ್ಠಾಪಿಸಿದರು. ಶಂಖಚಕ್ರ ಪದ್ಮ ಚಿಹ್ನೆಗಳನ್ನು ಸುತ್ತಲೂ ಕೆತ್ತಲಾಗಿದೆ. ಶ್ರೀ ಸಾಯಿಯವರು ಒಂದು ನಿಲುವಂಗಿ ಕಫನಿ ಧರಿಸಿ ತಲೆಗೆ ಬಟ್ಟೆ ಸುತ್ತಿಕೊಳ್ಳುತ್ತಿದ್ದರು. ದೇವರು ಬಡವರ ಗೆಳೆಯ ಎಂದೇ ಅವರು ಹೇಳುತ್ತಿದ್ದರು. ಬಾಬಾ ಅವರೊಂದಿಗೆ ಚಿಲುಮೆ, ಭಿಕ್ಷಾಪಾತ್ರೆ, ಕೋಲು ಸದಾ ಇರುತ್ತಿತ್ತು. ದಕ್ಷಿಣ ದಿಕ್ಕಿಗೆ ಎದುರಾಗಿ ಅಗ್ನಿಕುಂಡವನ್ನು ಸದಾ ಪ್ರಜ್ವಲಿಸುತ್ತಿದ್ದರು. ಇಂದಿಗೂ ಅದು ಆರಿಲ್ಲ. ಅವರು ಅಹಂಕಾರ ಮೋಹಗಳನ್ನು ಅರ್ಪಿಸುತ್ತಿದ್ದರು. ಅಂದಿನಿಂದ ಮಸೀದಿ ದ್ವಾರಿಕಾಮಾಯಿ ಆಯಿತು ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತ್ರೆಯ 5ನೇ ಅಧ್ಯಾಯವು ಮುಗಿತು. ಶ್ರೀ ಸಾಯಿನಾಥಾಯ ನಮಃ.